ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಮಿತ್ರರೇ, ಶಫಿ ಟಿಪ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಮಿತ್ರರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವಾಮಿ ವಿವೇಕಾನಂದ ಪಾಠದ 9ನೇ ತರಗತಿಯ ಸ್ವಾಮಿ ವಿವೇಕಾನಂದ ಈ ಪಾಠದ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ. ಹಾಗಾದರೆ ಬನ್ನಿ ಪ್ರಶ್ನೆಗಳನ್ನು ನಾವು ನೋಡೋಣ. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 1. ಏಕ ವಾಕ್ಯ ಮೇ ಉತ್ತರ ಲಿಖಿಯೇ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ವಿವೇಕಾನಂದ ಕಾ ಬಚಪನ್ ಕಾ ನಾಮ್ ಕ್ಯಾ ಥಾ? ಉತ್ತರ, ವಿವೇಕಾನಂದ ಕಾ ಬಚಪನ್ ಕಾ ನಾಮ್ ನರೇಂದ್ರ ದೇವ್ ಥಾ. ವಿವೇಕಾನಂದ ಅವರ ಬಾಲ್ಯದ ಹೆಸರು ನರೇಂದ್ರ ದೇವ ಆಗಿತ್ತು. ಪ್ರಶ್ನೆ 2, ವಿವೇಕಾನಂದ ಕಾ ಜನ್ಮ ಕಬ್ ಹುವಾ? ವಿವೇಕಾನಂದ ಅವರ ಜನ್ಮ ಯಾವಾಗ ಆಯಿತು? ಉತ್ತರ, विवेकानंद का जन्म 12 जनवरी 1863 को कलकत्ते में हुआ. विवेकानंद ಅವರ ಜನ್ಮ 12 ಜನವರಿ 1863ರಲ್ಲಿ ಕಲ್ಕತ್ತಾದಲ್ಲಿ ಆಯಿತು. ಪ್ರಶ್ನೆ 3, नरेंद्र पढ़ने में कैसे थे? उत्तर, नरेंद्र पढ़ने में बड़े तेज थे. ನರೇಂದ್ರ ಓದು ಬರಹದಲ್ಲಿ ಬಹಳ ಜಾಣರಿದ್ದರು. ಪ್ರಶ್ನೆ 4, ವಿವೇಕಾನಂದ ಕೆ ಗುರು ಕೌನ್ ಥೇ? ವಿವೇಕಾನಂದ ಅವರ ಗುರು ಯಾರು? ಉತ್ತರ, ವಿವೇಕಾನಂದ ಕೆ ಗುರು ಸ್ವಾಮಿ ರಾಮಕೃಷ್ಣ ಪರಮಹಂಸ ಥೇ. ಪ್ರಶ್ನೆ 5, ವಿವೇಕಾನಂದ ಅಮೆರಿಕಾ ಕಬ್ ಗಯೇ? ವಿವೇಕಾನಂದ ಅವರು ಅಮೆರಿಕಕ್ಕೆ ಯಾವಾಗ ಹೋದರು? ಉತ್ತರ, ವಿವೇಕಾನಂದ ಸನ್ 1893 को ಅಮೆರಿಕಾ ಗಯೇ. ವಿವೇಕಾನಂದ ಅವರು 1893ರಲ್ಲಿ ಅಮೆರಿಕಾ ಹೋದರು. ಪ್ರಶ್ನೆ 6, ವಿವೇಕಾನಂದ ಕಿ ಅನುಯಾಯಿನಿ ಕೌನ್ ಥಿ? ವಿವೇಕಾನಂದ ಅವರ ಅನುಯಾಯಿನಿ ಯಾರಾಗಿದ್ದರು? ಉತ್ತರ, ವಿವೇಕಾನಂದ ಕಿ ಅನುಯಾಯಿನಿ ಮಾರ್ಗರೆಟ್ ಎಲಿಜಬೆತ್ ಥಿ. ವಿವೇಕಾನಂದ ಅವರ ಅನುಯಾಯಿನಿ ಮಾರ್ಗರೆಟ್ ಎಲಿಜಬೆತ್ ಅವರು ಆಗಿದ್ದರು. 7ನೇ ಪ್ರಶ್ನೆ, ವಿವೇಕಾನಂದ ಕಾ ದೇಹಾಂತ ಕಬ್ ಹುವಾ? ವಿವೇಕಾನಂದ ಅವರ ದೇಹಾಂತ ಯಾವಾಗ ಆಯಿತು? ಉತ್ತರ, ವಿವೇಕಾನಂದ ಕಾ ದೇಹಾಂತ 4 जुलाई सन 1902 को हुआ. ವಿವೇಕಾನಂದ ಅವರ ದೇಹಾಂತ 4 ಜುಲೈ 1902ರಲ್ಲಿ ಆಯಿತು. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 2, 2 या 3 ವಾಕ್ಯೋं में उत्तर लिखिए. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ವಿವೇಕಾನಂದ ನೆ ಕೌನ್ ಸಾ ವ್ರತ ಲಿಯಾ? ವಿವೇಕಾನಂದ ಅವರು ಯಾವ ವ್ರತವನ್ನು ತೆಗೆದುಕೊಂಡರು? ಉತ್ತರ, स्वामी विवेकानंद ने अपने गुरु रामकृष्ण परमहंस जी के संदेश का प्रसार करना चाहा, भारतीय धर्म और दर्शन का प्रसार किया तथा समाज सेवा का व्रत लिया. 2ನೇ प्रश्न, विवेकानंद के माता पिता का नाम क्या है? उत्तर, विवेकानंद जी के माता का नाम भुवनेश्वरी देवी था और पिता का नाम विश्वनाथ दत्त था. 3ನೇ प्रश्न, विवेकानंद जी की रुचि किन विषयों में थी? उत्तर, विवेकानंद जी की रुचि व्याख्यान देने और विचारों के आदान प्रदान करने में थी. साथ ही कुश्ती लड़ने, दौड़ लगाने, घुड़सवारी करने, तैरने और संगीत में भी थी. 4ನೇ प्रश्न, विवेकानंद ने भारतवासियों को क्या उपदेश दिया? उत्तर, विवेकानंद जी ने भारतवासियों को भारतीय संस्कृति और सभ्यता का सदुपदेश दिया. अंधविश्वास तथा रूढ़ियों को हटाकर लोगों को धर्म और समाज सेवा का उपदेश दिया. 5ನೇ प्रश्न, विवेकानंद ने किन किन देशों की यात्रा की? उत्तर, विवेकानंद जी ने अमेरिका, इंग्लैंड, स्विट्जरलैंड और श्रीलंका इन सब देशों की यात्रा की. 6ನೇ प्रश्न, विवेकानंद जी ने जनता को ललकार कर क्या कहने को कहा? उत्तर, विवेकानंद जी ने भारतीयों को प्यारे देशवासियों, वीर बनो और ललकार कर कहो कि मैं भारतीय हूँ. अनपढ़, निर्धन, ऊंची जाति का और नीच जाति का
भारतीय सब मेरे भाई हैं, उनकी प्रतिष्ठा मेरी प्रतिष्ठा है और उनका गौरव मेरा गौरव है, ऐसा कहने के लिए कहा। ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 3, ಅನ್ಯವಚನ ಶಬ್ದ ಲಿಖಿಯೇ. ಅನ್ಯವಚನ ಅಂತಂದರೆ ಏಕವಚನವಿದ್ದಾಗ ಬಹುವಚನ ಶಬ್ದ ಬರೆಯಬೇಕು, ಬಹುವಚನ ಶಬ್ದವಿದ್ದಾಗ ಏಕವಚನ ಶಬ್ದ ಬರೆಯಬೇಕು. ಮೊದಲನೇ ಪ್ರಶ್ನೆ, ರೂಢಿ ರೂಢಿಯಾँ, व्याख्या व्याख्याएं, सेवा सेवाएं, आज्ञा आज्ञाएं, उपाधि उपाधियाँ, शाखा शाखाएं. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 4, ಅನ್ಯಲಿಂಗ ರೂಪ ಲಿಖಿಯೇ. ಅನ್ಯಲಿಂಗ ಅಂತಂದರೆ ಪುಲ್ಲಿಂಗ ಇದ್ದಾಗ ಸ್ತ್ರೀಲಿಂಗ ಶಬ್ದ ಬರೆಯಬೇಕು, ಸ್ತ್ರೀಲಿಂಗ ಇದ್ದಾಗ ಪುಲ್ಲಿಂಗ ಶಬ್ದ ಬರೆಯಬೇಕು. ಮಾತಾ ಪಿತಾ, घोड़ा घोड़ी, स्वामी स्वामिनी, अनुयायी अनुयायिनी, बालक बालिका, शिष्य शिष्या. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 5, ವಿಲೋಮ ಶಬ್ದ ಲಿಖಿಯೇ. ವಿರುದ್ಧಾರ್ಥಕ ಶಬ್ದವನ್ನು ಬರೆಯಬೇಕಾಗಿದೆ. ಉತ್ತರಗಳು ಗೌರವ ಅಗೌರವ, दुख सुख, सत्य असत्य, धर्म अधर्म, स्वदेश विदेश, समर्थ असमर्थ, सबल दुर्बल, ज्ञान अज्ञान. प्रश्न संख्या रोमन नंबर 6, जोड़कर लिखिए, ಹೊಂದಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ ಭುವನೇಶ್ವರಿ ದೇವಿ, ಇದಕ್ಕೆ ಸರಿಯಾದ ಉತ್ತರ धर्मपरायण महिला. ಎರಡನೇ ಪ್ರಶ್ನೆ रामकृष्ण मिशन की स्थापना स्वामी विवेकानंद ने की. ಮೂರನೇ ಪ್ರಶ್ನೆ विवेकानंद जी का जन्म, ಅದಕ್ಕೆ ಸರಿಯಾದ ಉತ್ತರ कलकत्ते में हुआ. अंधविश्वास को हटाकर, ಈ ಪ್ರಶ್ನೆಗೆ ಸರಿಯಾದ ಉತ್ತರ धर्म का मर्म समझाया. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 7, ವಾಕ್ಯೋं में ಪ್ರಯೋಗ कीजिए. ಈ ಶಬ್ದಗಳನ್ನು ನಾವು ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡಬೇಕಾಗಿದೆ. ಮೊದಲನೇ ಒಂದು ಶಬ್ದ घुड़सवारी, घुड़सवारी सीखना चाहिए. ಎರಡನೇ ಶಬ್ದ हृदय स्पर्शी, शिक्षकों का भाषण हृदय स्पर्शी होता है. ಮೂರನೇ ಪ್ರಶ್ನೆ अंधविश्वास, अंधविश्वास को हटाना चाहिए. ನಾಲ್ಕನೇ ಪ್ರಶ್ನೆ अकाल, अकाल से जानवर मरते हैं. ಐದನೇ ಪ್ರಶ್ನೆ जिज्ञासा, मैंने अपनी जिज्ञासा अध्यापक को सुनाई. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 8, ವಾಕ್ಯ ಶುದ್ಧ ಕೀಜಿಯೇ. ಪುಸ್ತಕದಲ್ಲಿ ಅಶುದ್ಧ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ನೇರವಾಗಿ ನಾನು ಉತ್ತರಗಳನ್ನು ನೀಡಿದ್ದೇನೆ. ಆ ವಾಕ್ಯಗಳ ಕೆಳಗಡೆಗೆ ಈ ಉತ್ತರವನ್ನು ನೀವು ಬರೆಯಬೇಕಾಗುತ್ತದೆ. ಮೊದಲನೇ ಪ್ರಶ್ನೆಗೆ ಉತ್ತರ ವಿವೇಕಾನಂದ ಪ್ರಯತ್ನಶೀಲ್ ರಹೆ. ಎರಡನೇ ಪ್ರಶ್ನೆಗೆ ಉತ್ತರ उनका भाषण गंभीर था. ಮೂರನೇ ಪ್ರಶ್ನೆಗೆ ಉತ್ತರ स्वामी जी ने कोशिश की. ನಾಲ್ಕನೇ ಪ್ರಶ್ನೆಗೆ ಉತ್ತರ कुमारी मार्गरेट स्वामी जी की अनुयायिनी बन गई. ಐದನೇ ಪ್ರಶ್ನೆಗೆ ಉತ್ತರ उन्होंने गरीबों की दशा सुधारने का संदेश दिया. क्वेश्चन नंबर रोमन नंबर 9, तालिका के आधार पर 5 वाक्य बनाइए. ನಿಮ್ಮ ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ಸ್ನಲ್ಲಿ ಒಂದು ತಾಲಿಕಾ, ಒಂದು ಬಾಕ್ಸನ್ನು ನೀಡಿದ್ದಾರೆ, ಒಂದು ಮಾದರಿಯನ್ನು ನೀಡಿದ್ದಾರೆ. ಅದರ ಅನುಸಾರವಾಗಿ ನಾವು 5 ವಾಕ್ಯಗಳನ್ನು ರಚಿಸಬೇಕಾಗಿದೆ. ಉದಾಹರಣೆಗಾಗಿ ಯಹ ಮಹೇಶ್ ಕಾ ಭಾಯಿ ಹೈ. ಮೊದಲನೇ ವಾಕ್ಯ ಯಹ ಮಹೇಶ್ ಕಾ ಭಾಯಿ ಹೈ. ಎರಡನೇ ವಾಕ್ಯ ಯೇ ಮಹೇಶ್ ಕೆ ಗುರುಜಿ ಹೈ. ಮೂರನೇ ವಾಕ್ಯ ಯೇ ಮಹೇಶ್ ಕಾ मकान है. ನಾಲ್ಕನೇ ವಾಕ್ಯ यह महेश की बहन है. ಐದನೇ ವಾಕ್ಯ यह महेश का मकान है. ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 10, रिक्त स्थान भरकर सार्थक शब्द बनाइए. ಬಿಟ್ಟ ಸ್ಥಳವನ್ನು ತುಂಬಿ ಸಾರ್ಥಕವಾದ ಶಬ್ದವನ್ನು ಇಲ್ಲಿ ಮಾಡಬೇಕಾಗಿದೆ. ನಿಮ್ಮ ಪುಸ್ತಕದಲ್ಲಿ ಪ್ಲಸ್ ರೀತಿಯ ಒಂದು ಚಿತ್ರವನ್ನು ನೀಡಿದ್ದಾರೆ. ಆ ಚಿತ್ರದಲ್ಲಿ ಮಧ್ಯದಲ್ಲಿ ಒಂದೊಂದು ಅಕ್ಷರವನ್ನು ತುಂಬಿ ಸಾರ್ಥಕವಾದ ವಾಕ್ಯವನ್ನು ಮಾಡಬೇಕಾಗಿದೆ. ಉದಾಹರಣೆಗಾಗಿ ಇಲ್ಲಿ ವಿವೇಕ ಸವೇರ, ಹಾಗೆಯೇ
उपाधि अपार, समिति अमित, आदान प्रदान, धारक कारक, भारत निरत। प्रश्न संख्ये रोमन नंबर 11, दिए गए शब्दों में निहित 4 नए शब्द ढूंढकर लिखिए। ಕೊಟ್ಟಿರತಕ್ಕಂತಹ ಶಬ್ದಗಳಲ್ಲಿ 4 ಹೊಸ ಶಬ್ದಗಳನ್ನು ಹುಡುಕಿ ಬರೆಯಬೇಕಾಗಿದೆ। ಇಲ್ಲಿ ಉದಾಹರಣೆಯನ್ನು ನೀಡಿದ್ದಾರೆ। ಧರ್ಮಪರಾಯಣ, ಈ ಶಬ್ದದಲ್ಲಿ ಧರ್ಮ, ರಾಯ, ಪಣ, ಧರ 4 ಶಬ್ದಗಳನ್ನು ಇಲ್ಲಿ ನಿರ್ಮಿಸಿದ್ದಾರೆ। ಈ ಶಬ್ದದಿಂದ ನಾವು ಕೂಡ ಈ ಶಬ್ದಗಳಿಂದ 4 ಶಬ್ದಗಳನ್ನು ತಯಾರಿಸಬೇಕಾಗಿದೆ। घुड़सवारी, ಈ ಶಬ್ದದಲ್ಲಿ घुस, सवारी, सर, रस। परमहंस, ಈ ಶಬ್ದದಲ್ಲಿ पर, रम, हंस, मर। अंधविश्वास, ಈ ಶಬ್ದದಲ್ಲಿ अंध, विश्व, श्वास, वास। भारतवासी, ಇದರಲ್ಲಿ भारत, वासी, रथ, वार। विवेकानंद, ಈ ಶಬ್ದದಲ್ಲಿ विवेक, नंद, कान, वन। प्रश्न संख्ये रोमन नंबर 12, सही कारक चिन्हों से रिक्त स्थान भरिए। ಸರಿಯಾದ ಕಾರಕ ಚಿಹ್ನೆಗಳಿಂದ ಬಿಟ್ಟ ಸ್ಥಳವನ್ನು ತುಂಬಬೇಕಾಗಿದೆ। ಇಲ್ಲಿ ಕಾರಕ ಚಿಹ್ನೆ ಕೊಟ್ಟಿದ್ದಾರೆ, ಇದರಲ್ಲಿ ಒಂದು ಅಕ್ಷರವನ್ನು ಅಥವಾ ಒಂದು ಶಬ್ದವನ್ನು ನಾವು ಇಲ್ಲಿ ತುಂಬಬೇಕಾಗಿದೆ। ಮೊದಲನೇ ಪ್ರಶ್ನೆ, ನದಿ डैश डैश तट पर आम का पेड़ है। ಇಲ್ಲಿ ಸರಿಯಾದ ಉತ್ತರ ಕೆ, ನದಿ के तट पर आम का पेड़ है। ಈ ಎರಡನೇ ಪ್ರಶ್ನೆಯಲ್ಲಿ रेलगाड़ी डैश डैश, ಇಲ್ಲಿ ಕೂಡ ಕೆ ಬರುತ್ತೆ। रेलगाड़ी के इंजन से धुआं निकलता है। ಮೂರನೇ ಪ್ರಶ್ನೆ, जानवरों डैश डैश दया करनी चाहिए। ಇಲ್ಲಿ पर, जानवरों पर दया करनी चाहिए। ನಾಲ್ಕನೇ ಪ್ರಶ್ನೆ, जवान और बूढ़ों डैश डैश अंतर होता है। ಇಲ್ಲಿ ಉತ್ತರ में, जवान और बूढ़ों में अंतर होता है। ಐದನೇ ಪ್ರಶ್ನೆ, धूप डैश डैश पत्ते सूख गए। ಇಲ್ಲಿ ಉತ್ತರ से, धूप से पत्ते सूख गए। ಪ್ರಶ್ನೆ ಸಂಖ್ಯೆ ರೋಮನ್ ನಂಬರ್ 13, ಕೊನೆಯ ಪ್ರಶ್ನೆ ಅನುರೂಪತಾ ಪ್ರಶ್ನೆಗಳು। ರಾಮಕೃಷ್ಣ ಪರಮಹಂಸ, ಶಾರदा देवी, विश्वनाथ दत्त, भुवनेश्वरी देवी। 1863 विवेकानंद का जन्म। 1893 अमेरिका के शिकागो नगर गए। विवेकानंद नरेंद्र, सिस्टर निवेदिता मार्गरेट एलिजाबेथ। शिकागो अमेरिका, कलकत्ता ಭಾರತ। ಮಿತ್ರರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಬಟನ್ ಆನ್ ಮಾಡಿಕೊಳ್ಳಿ। ಇದರಿಂದ ನಿಮಗೆ ಹೊಸ ಹೊಸ ವಿಡಿಯೋಗಳು ಬಹುಬೇಗ ತಲುಪುತ್ತವೆ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನೀವು ಭೇಟಿಯಾಗೋಣ। ಅಲ್ಲಿಯವರೆಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು।